ಹೇಳ್ತೀನಿ ಅಷ್ಟ. ಒಂದು ಕಾಲಕ್ಕೆ ವೆಸ್ಟ್ ಇಂಡೀಸ್ ಮನಸ್ಸವ್ರು ಯಾರು ಇರಲಿಲ್ಲ. ಏನು ಬಾಲರ್ಗಳವರೆಲ್ಲ. ಒಬ್ಬ ಕುಳ್ಳ ನಮ್ಮ ಗವಾಸ್ಕರ್ ಆಟ ನೋಡಿ ಎಲ್ಲ ಗಾಬಾಗ್ತಾಯಿದ್ರು. ಅಷ್ಟು ಫಾಸ್ಟ್ ಬಾಲರ್ ಅವರೆಲ್ಲ. ಆಸ್ಟ್ರೇಲಿಯಾ ನೆಲದಲ್ಲಿ 6-1 ಗೆದ್ದಂಥದ್ದು ವೆಸ್ಟ್ ಇಂಡೀಸ್. ಮೊದಲನೇ 2 ವರ್ಲ್ಡ್ ಕಪ್ಪಲ್ಲಿ ಅದೇ ಗೆದ್ದಿದ್ದು ಒನ್ ಡೇ. ಅವ್ರ ಮನಸ್ಸವ್ರು ಯಾರಿಲ್ಲಪ್ಪ, ದೈತ್ಯರು ಅಂತ ಹೇಳ್ತಾಯಿದ್ರು. ಇವತ್ತು ಇಂಡಿಯನ್ಸ್ ಬಂದಿದ್ದಾರೆ, ಸ್ಪಿನ್ನರ್ಗಳು ಬಂದಿದ್ದಾರೆ, ಫಾಸ್ಟ್ ಬಂದಿದ್ದಾರೆ. ಕಪಿಲ್ ದೇವ್ ನಂತರದಲ್ಲಿ ಡೆವಲಪ್ಮೆಂಟ್ ಆಯಿತು. ಅಂದರೆ ಇದರ ಅರ್ಥ ಯಾವ ಕಾಲಕ್ಕೂ ಕ್ರಿಕೆಟ್ ಯಾರನ್ನು ತನ್ನ ಮೇಲೆ ಆಳಿಸ್ಕೊಡೋದಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೌದಪ್ಪ, ಇಂಡಿಯಾನು ಆಸ್ಟ್ರೇಲಿಯನ್ ಸಿಟಿ ಎಲ್ಲ ವಿಶ್ವನ ಗೆಲ್ತಾ ಇದ್ದಾರೆ. ಅವ್ರನ್ನ ಯಾರು ಸೋಲ್ಸೋರಿಲ್ಲ ಅನ್ನೋದ್ರೆ ಇಂಡಿಯಾ ಹುಟ್ಟಿತು. ಉಳಿದ್ರು ಕಲ್ಕತ್ತಾ ಮ್ಯಾಚ್ದಲ್ಲಿ ಅವತ್ತು ರಾಹುಲ್ ದ್ರವಿಡರು ಒಂದು ಇನ್ನೊಬ್ಬ ನಮ್ಮ ಲಕ್ಷ್ಮಣ್ ಅವರು ಆಡಿದ ಆಟವನ್ನು ಅವತ್ತಿಗೆ ಮತ್ತೆ ಚೇಂಜ್ ಆಗ್ತಾ ಇರ್ತಾರೆ. ಅಂದರೆ ಹಾಗೆ ಈ ಮ್ಯಾಚಲ್ಲೂ IPLದಲ್ಲೂ ಪಂಜಾಬ್ ಕಿಂಗ್ ಆಗಿದ್ರು. ನಮಗೆ ಸೋಲೇ ಇಲ್ಲ ಅಂತೇಳಿ ನಿರಂತರ ಗೆದ್ದು ಮುಖವೇ ಈಗ 4 ಮ್ಯಾಚ್ ಸೋತಿದ್ದಾರೆ. ಇನ್ನು ಮುಂದಿನ ಗೆಲ್ಲಬೇಕು ಅಂದಾಗ ಸಾಧ್ಯ ಅನ್ನೋಂಥ ಸ್ಥಿತಿ ಬಂದಿದ್ದಾರೆ. ಏನೋ ಆಗಲಿ, ಈಗಂತೂ RCB ಟಾಪರ್ ಆಗ್ಯದ, SRH 2ನೇ ನಂಬರ್ ಅದ, GT 3ನೇದು, PBKS 4ನೇದಾಗ್ಯದ. ಏನು 5ನೇದು ಬಂತು ಗೊತ್ತಿಲ್ಲ. ಮುಂದೆ CSK ಒಂದು ಬಂದು ನಿಂತುಬಿಟ್ಟದ. ನಾನು ಇದ್ದೀನಪ್ಪ ಇಲ್ಲಿ ಅಂತೇಳಿ. ಹೀಗಾಗಿ ಪಂಜಾಬ್ ಕಿಂಗ್ಸ್ಗಳಿಗೆ ಮಾತ್ರ ಮುಂದಿನ ಮ್ಯಾಚ್ಗಳು ಎಲ್ಲನೂ ಪರೀಕ್ಷಾ ಮ್ಯಾಚ್ಗಳು ಗೆಲ್ಲಬೇಕು. ಶ್ರೇಯಸ್ ಒಳ್ಳೆ ಹುರುಪಿದ್ರು, ಶ್ರೇಯಸ್ ಅಯ್ಯರ್ ನಾನು ಟಾಪರ್ ಆದೆಪ್ಪ ಅನ್ನುವಲ್ಲ. ಆದ್ರೆ ಎಲ್ಲನೂ ಅಂದ್ಕೊಂಡಂಗೆ ಆಗಲಿಲ್ಲ, ಬೇರೆನೇ ಆಯ್ತು. ಇರಲಿ, ನಡೆದನ ಕ್ರಿಕೆಟ್ನಲ್ಲಿ ಏರು ಇಳು. ಇವತ್ತು